ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರದ ಚರ್ಚೆ ವಿಚಾರ ಸದ್ಯಕ್ಕೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲವೆಂದು ಸಚಿವ ಷಣ್ಬಸಪ್ಪಗೌಡ ದರ್ಶನಪುರ ಹೇಳಿದರು. ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗುವ ಇಂಗಿತ ವಿಚಾರ ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕರ್ತರು ಮುಂದಿನ ಸಿಎಂ ಎಂದು ಘೋಷಣೆ ಮಾಡಿದ್ದಾರೆ. ಕಾರ್ಯಕರ್ತರು ಘೋಷಣೆ ಮಾಡಿದ್ರೆ ಆಗಲ್ಲ, ಶಾಸಕರು ಹೇಳಿದ್ರೆ ಸಿಎಂ ಆಗುತ್ತೇನೆ ಎಂದು ಜಾರಕಿಹೊಳಿ ಹೇಳಿದ್ದಾರೆ. ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಸರ್ಕಾರ ಆಗುತ್ತದೆ, ಎಂಎಲ್ಎಗಳು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗುತ್ತಾರೆ. ಈಗ ಸಿಎಂ ಹುದ್ದೆ ಖಾಲಿ ಇಲ್ಲವೆಂದು ಜಾರಕಿಹೊಳಿ ಹೇಳಿದ್ದಾರೆ ಎಂದು ದರ್ಶನಪುರ ಹೇಳಿದರು. ನಾನೇ ಮುಖ್ಯಮಂತ್ರಿಗಳು ಇಲ್ಲಿಲ್ಲ, ರಾಯಚೂರ್ದೇನೋ ಸ್ಟೇಟ್ಮೆಂಟ್ ನೋಡಿದ ಮುಂದ 2000 ಏನ ಅದೇನ್ ಪೇಪರ್ದಾಗ ಬಂದ ಕರೆಕ್ಟ್ ಹೇಳ್ಯಾರ ಇಲ್ಲ ಗೊತ್ತ. ನಿನ್ನೆರೆ ಏನು ಹೇಳಿಲ್ಲ. ಈಗರೇ ಅದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯಾವ ಸೀಟ್ ಖಾಲಿ ಇಲ್ಲ, ಅಧ್ಯಕ್ಷನು ಖಾಲಿ ಇಲ್ಲ, ಮುಖ್ಯಮಂತ್ರಿನೂ ಖಾಲಿ ಇಲ್ಲ ಅಂತ ಹೇಳ್ಯಾರ. ಬಿಜೆಪಿದವ್ರಿಗೆ ಬರೀ ನಮ್ಮ ಪಕ್ಷದ ಚಿಂತೆ, ಅವ್ರ ಪಕ್ಷದ ಪೂರಾ ಸತ್ಯನಾಶ ಆಗಿ ಹೋಗಿ ಸಿಕ್ಕಂಗ ಬಾಯಿಗೆ ಬಂದಂಗ ಬೇಲೆ ಕಟ್ಟಾರ. ಅವ್ರದ್ದು ಏನಾದ್ರು ತಲೆ ಕೆಡ್ಸೋರು. ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನ ಹೇಳ್ಯಾರ, ಬರೀ ಕಾರ್ಯಕರ್ತರು ಘೋಷಣೆ ಮಾಡಿದ್ರೆ ಆಗಲ್ಲ, MLAಗಳು ಹೇಳಿದ್ರೆ ಆಗ್ತದೆ. ಕಾರ್ಯಕರ್ತರು ಮನ್ಸು ಮಾಡಿದ್ರೆ ಸರ್ಕಾರ ಆಗ್ತದ, MLAಗಳು ಮನ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗ್ತಾರ. ಈಗ ಅದ್ರ ಬಗ್ಗೆ ಖಾಲಿ ಇಲ್ಲ ಅಂತ ನಿನ್ನೆ ಸ್ಟೇಟ್ಮೆಂಟ್ ಪ್ರಶ್ನೆಗೆ ಹೇಳ್ಯಾರ. ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಇಲ್ಲ. ನಮ್ಮ ಪಕ್ಷದಾಗ ಯಾರು ಕೂಡ ಮುಖ್ಯಮಂತ್ರಿ ಆಗ್ತೀನಿ ನಾನು ಮಾಡೋರು ಯಾರು ಇಲ್ಲ. ಬಿಜೆಪಿದವ್ರು ಹೇಳಕತ್ತಾರ. ಈಗ 2 ವರ್ಷದಿಂದ ಅವ್ರಿಗೆ 1.5 ವರ್ಷದಿಂದ ಹೇಳ್ಕೊಂತ ಹೊಂಟ್ರ. ಇವತ್ತು ಬೀಳ್ತದ, ಅವತ್ತು ಬೀಳ್ತದ, ಈಗ ಆಗ್ತದೆ, ಈಗ CM ಚೇಂಜ್ ಆಗ್ತದೆ, ಆ CM ಚೇಂಜ್ ಆಗ್ತದೆ. ಅವ್ರು ಹೆಂಗೆ ಹೇಳ್ಕೊಂತ ಹೊಂಟ್ರ. ಅವ್ರ ಪಕ್ಷದಾಗೆ ದೊಡ್ಡ ದೊಡ್ಡ ಹೊಲಸ ಸಿದ್ದರಾಮಯ್ಯ ಚಲೋ CM ಅಂತ ಅವ್ರ ಪಕ್ಷದವ್ರು ಹೇಳ್ಯಾರ. ಅವರೇ ಹೇಳ್ಯಾರು. ಪ್ರಿಯಾಂಕರಿಗೆ ರಾಜೀನಾಮೆ ಕೊಡ್ರಿ. ಈಗ ಮೋದಿ ರಾಜೀನಾಮೆ ಕೊಡ್ಬೇಕಲ್ಲ. ಅವ್ ಸಂತೋಷ್ ಸತ್ನಲ್ಲ, ಮೋದಿ ಯಾಕೆ ಕೊಡ್ಲಿಲ್ಲ ರಾಜೀನಾಮೆ? ಕೊಡ್ಬೇಕಾಗಿತ್ತು. ಈಶ್ವರಪ್ಪ ಯಾಕೆ ಕೊಟ್ಟ? ಇಲ್ಲಿ ಏನಾದ್ರು ಡೆತ್ ನೋಟ್ನಾಗ ಏನು ಪ್ರಿಯಾಂಕಾ ಅವ್ರ ಹೆಸರು ಏನ್ರೆ ಉಲ್ಲೇಖ ಅದ ಎಲ್ಲರೇ? ಪ್ರಿಯಾಂಕಾ ಅವ್ರ ಇದರ್ಲಿಂದ ನಾ ಸತ್ಯ ನಂಬದ್ ಎಲ್ಲರೇ ಅದ? ಅನ್ನೆಸರಿ ಅವರು ಬಿಜೆಪಿದವ್ರಿಗೆ ಏನಾರ ಅವ್ರು ತಮ್ಮದು ಹೊಲಸು ಮುಚ್ಕೋಬೇಕಂತ ಅಂದ್ಗೆಸಿಂದ ಇವೆಲ್ಲ ಮಾಡ್ಲಕತ್ತಾರ. ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ. ಈಶ್ವರಪ್ಪಲಿಂದ ನನಗೆ ಇದಾಗ್ಯದ, ನಾನು ಕೆಲಸ ಮಾಡೋದನ್ನ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ, ಇಷ್ಟು ದುಡ್ಡು ಕೇಳ್ಯಾರ ಅಂತ ಅಂದ್ಗೆಸಿಂದ ಓಪನ್ ಬರ್ದಿಟ್ಟಿದ. ಅವ್ರು ರಾಜೀನಾಮೆ ಕೊಡ್ಬೇಕಾಯ್ತು. ಆಮೇಲೆ ಗಣೇಶ್ ನನಗ ಟ್ರಾನ್ಸ್ಫರ್ ಕಿರುಕುಳ ಆಗ್ಯದಂತ ಒಂದು ಜಾರ್ಜ್ ಹೆಸರು ಬಂದು ಕೊಟ್ಟಿದ್ದ, ಅವಾಗ ಕೊಟ್ರು ಅದು. ಆಮೇಲೆ ಅದು ಸುಳ್ಳು ಅಂತ ಆಯ್ತು, ಅದ್ರಲ್ಲಿ ಸತ್ಯನ ಅಂತ. ಇಲ್ಲಿ ಏನದ? ಇಲ್ಲಿ ಏನ್ರಿ ಪ್ರಿಯಾಂಕಲಿಂದ ನಾವ್ ಆಗ್ಯದ, ಪ್ರಿಯಾಂಕಾ ನನಗೆ ತ್ರಾಸ್ ಕೊಟ್ಟನ, ಪ್ರಿಯಾಂಕಾ ಫೋನ್ ಮಾಡ್ಯಾನ, ಆ ಪ್ರಿಯಾಂಕಾಗ ದುಡ್ಡು ಕೊಟ್ಟಿನಿ. ಏನು ಪ್ರಿಯಾಂಕನ್ ಎಲ್ಲರ ಹೆಸರು ಉಲ್ಲೇಖ ಅದ? ಎಲ್ಲಿ ಅದು ಏನಿಲ್ಲ. ಹಿಂಗೆ ಮೂಡೋದು ಸುಮ್ಮನೆ ಸುಳ್ಳು ಮೂಡೋದು ಅಂತ ಎಲ್ಲಿ ಹೋಯ್ತದ ಮೂಡ? ಜನರ ತಕ್ಕ ಉತ್ತರ ಕೊಟ್ರಿಲ್ಲ. 2 ಅವ್ರು ಇಬ್ರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲಿ ಮತ್ತೆ JDS BJP ಒಂದಾಗಿ ಚುನಾವಣೆ ಮಾಡ್ಯಾರ. ಅದ್ರಾಗ ದೇವೇಗೌಡ ಯಡಿಯೂರಪ್ಪ ಒಬ್ರಿಗೊಬ್ರಿಗೆ ವರ್ಡ್ಸ್ ಕೇಳಿದ್ರೆ ನಾಚಿಗೆ ಬರ್ತ ಅಂತ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಿಗೊಬ್ರು. ಇವತ್ತ ಇಬ್ರು ಕಲ್ತ್ ಎಲೆಕ್ಷನ್ ಮಾಡಿದ್ರೆ ಏನಾಯ್ತು? 60% ಭ್ರಷ್ಟಾಚಾರ ಅಂತಾರ. ಒಂದ್ ಕಡೆ ಏನಂತಾರ ಅಭಿವೃದ್ಧಿಗೆ 1 ಪೈಸಾ ದುಡ್ಡಿಲ್ಲ ಅಂತ. ಮತ್ತೆ ಅಭಿವೃದ್ಧಿ ದುಡ್ಡಿಲ್ಲ ಅಂದಾಗ ಭ್ರಷ್ಟಾಚಾರ ಎಲ್ಲಿದಾಗ್ತದೆ? ನಿಮ್ ಕೆಲ್ಸಕ್ಕೆ ದುಡ್ಡಿಲ್ಲ ಅಂದ್ರೆ ಎಲ್ಲಿ ಭ್ರಷ್ಟಾಚಾರ ಮಾಡ್ತೀರಿ? ಅದಕ್ಕಾಗಿ ಅವ್ರೆಲ್ಲ 2 ಪಕ್ಷದವರು ಏನು ಮೊನ್ನೆ ಚುನಾವಣೆ 3 ಸೀಟ್ಗಳು ಏನು ಕಾಂಗ್ರೆಸ್ ಪಕ್ಷ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.